ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ನೀವು ಎಷ್ಟೊಂದು ಥರ ಮೊಟ್ಟೆ ಪಲ್ಯನ ಟ್ರೈ ಮಾಡಿರ್ತೀರ, ಎಗ್ ರೈಸು, ಮೊಟ್ಟೆದಲ್ಲಿ ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡಿರ್ತೀರ. ಬಟ್ ಈ ಥರ ನೀವು ಯಾವತ್ತೂ ಟ್ರೈ ಮಾಡಿದಿರೋದಿಲ್ಲ ಅಂತ ಅಂದ್ಕೊತೀನಿ. ತುಂಬ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ. ಮೊಟ್ಟೆ ಬೇಯಿಸ್ಕೊಂಡು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡ್ರೆ ಪಲ್ಯ ರೆಡಿನೇ ಆಯಿತು. ಸೊ ಸಿಂಪಲ್ಲಾಗಿ ನಾನಿಲ್ಲಿ 8 ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬೇಯಿಸ್ಕೊಳ್ಳಿ. ನಾರ್ಮಲಾಗಿ ಒಗ್ಗರಣೆ ಮಾಡ್ಕೊಬೇಕು ಅಷ್ಟೇ. ಕರಿಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು, ಇಲ್ಲಿ ಈರುಳ್ಳಿನ ಆದಷ್ಟು ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ತಿನ್ನೋದಕ್ಕೆ ಮೊಟ್ಟೆ ಜೊತೆಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಯಾಕೆಂದರೆ ನಾವು ಎವ್ರಿಡೇ ಎಗ್ ಕನ್ಸ್ಯೂಮ್ ಮಾಡಿದ್ರೆ ನಮಗೆ ತುಂಬಾ ಪ್ರೋಟೀನು, ಕ್ಯಾಲ್ಶಿಯಮ್ ಸಿಗುತ್ತೆ. ಬಟ್ ಯಾವಾಗಲೂ ಬರೀ ಮೊಟ್ಟೆನೇ ತಿಂದರೆ ಏನು ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಮಾತೇನು ಅಂದರೆ, ಸೊ ನಾವು ಮೊಟ್ಟೆನ ಆಲ್ಮೋಸ್ಟ್ ನಾವು ಬಾಯ್ಲ್ ಮಾಡಿ ತಿಂದರೆ ಅದರಲ್ಲಿರೋ ಕಂಪ್ಲೀಟ್ 100% ಕಂಟೆಂಟ್ ನಮ್ಮ ಬಾಡಿಗೆ ಸೇರುತ್ತೆ. ಸೊ ಆಮ್ಲೆಟ್ ಹಾಕ್ಕೊಂಡು ಅಥವಾ ಬೇರೆ ಥರ ಯೂಸ್ ಮಾಡಿ ತಿನ್ನೋದ್ರಿಂದ ಸೊ 75-80% ಅದರಲ್ಲಿರೋ ಕಂಟೆಂಟ್ ನಮಗೆ ಸಿಗುತ್ತೆ ಅಷ್ಟೇ. ಬಾಯ್ಲ್ ಮಾಡಿ ತಿನ್ನೋದ್ರಿಂದ ಅದರ ಅಂಶ ಪೂರ್ತಿ ನಮಗೆ ಸಿಗುತ್ತೆ ಅಂತಲೇ ಹೇಳ್ತೀನಿ ನಾನು. ಸೊ ಇಲ್ಲಿ ನಾವು ಈರುಳ್ಳಿನ ನೀಟಾಗಿ ಕುಕ್ ಮಾಡ್ಕೊಬೇಕು, ಆವಾಗಲೇ ನಮಗೆ ರೆಸಿಪಿ ಚೆನ್ನಾಗಿ ಬರೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ನೀಟಾಗಿ ಈರುಳ್ಳಿನ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ಮೊಟ್ಟೆನ ಎಲ್ಲೋ ಮತ್ತು ವೈಟ್ನ ಸಪ್ರೇಟ್ ಮಾಡ್ಕೊಂಡಿರಬೇಕು. ಯಾಕಂದರೆ ಎಲ್ಲೋ ಮತ್ತು ವೈಟು ಒಟ್ಟಿಗೆ ನಾವು ಹಾಕಿದ್ರೆ ಯಾಕಂದರೆ ಒಂಥರ ಚೆನ್ನಾಗಿರೋದಿಲ್ಲ, ಸ್ಟಿಕ್ಕಿ ಆಗಿಬಿಡುತ್ತೆ, ಅಂಟಂಟು ಆಗಿಬಿಡುತ್ತೆ, ಎಲ್ಲ ಪೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಿ. ಸೊ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ನೀವು ಮೊಟ್ಟೆ ಮತ್ತು ಎಲ್ಲೋ ನಾನು ಆಗಲೇ ಸಪ್ರೇಟ್ ಮಾಡ್ಕೊಬೇಕಂದಲ್ವ ವೈಟ್ನ ನೀವು ಸಣ್ಣ ಪೀಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ, ಎಲ್ಲೋನ ಹಾಗೇ ಇಟ್ಕೊಳ್ಳಿ. ನೋಡಿ ಈ ಥರ ಇಷ್ಟಿಷ್ಟು ಮಾತ್ರ ಪೀಸ್ ಮಾಡಿಕೊಂಡ್ರೆ ಸಾಕು. ಸೊ ಇಷ್ಟು ಪೀಸ್ ಮಾಡಿಕೊಂಡು ಫಸ್ಟು ವೈಟ್ನ ಆ ಫ್ರೈಗೆ ಹಾಕ್ಬಿಟ್ಟು ಒಂದು 10-12 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳಿ. ಓಕೆ, ಜಸ್ಟ್ 10-12 ಸೆಕೆಂಡ್ಸ್ ಅಷ್ಟೇ, ಜಾಸ್ತಿ ಏನು ಬೇಡ. 10-12 ಸೆಕೆಂಡ್ಸ್ ಇದನ್ನು ನೀವು ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದೇ ಥರದ್ದು ನನ್ನ ಚಾನಲಲ್ಲಿ ನಾನು ತುಂಬ ಸಿಂಪಲ್ ಆಗಿರೋಂಥ ಒಂದು ರೆಸಿಪೀಸ್ನ ಶೇರ್ ಮಾಡ್ತಾ ಇರ್ತೀನಿ. ಸಿಂಪಲ್ ಅಂತ ಅಂದರೆ ಅನ್ಹೆಲ್ತಿ ಅಂತಲ್ಲ, ಜೊತೆಗೆ ಹೆಲ್ತ್ಗೂ ಸಹ ನಮಗೆ ಒಳ್ಳೆಯದಾಗಬೇಕು ಅಂತ ಹೇಳಿನೇ ಸೊ ಸಿಂಪಲ್ ಹೆಲ್ತಿ ರೆಸಿಪೀಸ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ವೀಡಿಯೋಸ್ನೂ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ನೀವು ದಯವಿಟ್ಟು. ಸೊ ನೋಡಿ ಈ ಥರ ನೀವು ಫ್ರೈ ಆದಮೇಲೆ ಈಗ ಇದಕ್ಕೆ ನೀವು ಎಲ್ಲೋನ ಸ್ಟವ್ ಆಫ್ ಮಾಡಿಬಿಡಬೇಕು. ನೋಡಿ ಇಷ್ಟು ಮಾತ್ರ ಫ್ರೈ ಆದಮೇಲೆ ನೀವು ಸ್ಟವ್ ಆಫ್ ಮಾಡಿ ಈಗ ನೀವು ಎಲ್ಲೋನ ಇದಕ್ಕೆ ಸುಮ್ಮನೆ ದೊಡ್ಡ ಪೀಸ್ ಮಾಡಿ ನೋಡಿ ಇಷ್ಟು ಮಾತ್ರ ಪೀಸ್ ಮಾಡಿ ನೀವು ಇದನ್ನು ಜಸ್ಟ್ ಒಂದು ಮಿಕ್ಸ್ ಕೊಡಬೇಕು ಅಷ್ಟೇ. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಎಲ್ಲೋ ಪೂರ್ತಿ ಪುಡಿ ಆಗಿಬಿಡುತ್ತೆ, ಅವಾಗ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಇಷ್ಟು ಮಾತ್ರ ಒಂದು ಮಿಕ್ಸ್ ಕೊಟ್ಟರೆ ಟೇಸ್ಟಿ ಆದಂಥ ಮೊಟ್ಟೆ ಪಲ್ಯ ರೆಡಿ ಆಯಿತು. ತುಂಬಾ ಸಿಂಪಲಾಗಿ ಆಗುತ್ತೆ. ಬ್ಯಾಚುಲರ್ಸ್ಗಂತೂ ವೆರಿ ಕ್ವಿಕ್, ಟೇಸ್ಟಿ ಮತ್ತು ಈಸಿಯಾಗಿ ಚಪಾತಿಗೆ, ಮುದ್ದೆಗೆ, ಜೊತೆಗೆ ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ರೈಸ್ ಮಿಕ್ಸ್ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಸೊ ಎಲ್ಲದಕ್ಕೂ ರೆಸಿಪೀಸ್ಗೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೊಟ್ಟೆ ಪಲ್ಯ. ನೀವು ಸಹ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.